ಇದು ಮಗು ತುಂಬ ಸಣ್ಣಗಿರ್ತಾರೆ. ನೀವು 4-5 ವರ್ಷ ಆದ್ರೂ ಕಡ್ಡಿ ಥರ ಇರ್ತದೆ. ಸೊ ಅದನ್ನು ನಾವು ಅಕ್ಕಿಗಡ್ಕನ್ ಕಾಯಿಲೆ ಅಂತ ಕರಿತಾ ಇದ್ಲು ನನ್ನ ತಾಯಿ. ಆ ಅಕ್ಕಿಗಡ್ಕನ್ ಕಾಯಿಲೆಗೆ ಒಂದು ಅಮೂಲ್ಯವಾದ ಆಹಾರ ಆಗ್ತಾ ಇತ್ತು, ಔಷಧಿಯಾಗಿ ಕೆಲಸ ಮಾಡ್ತಾ ಇತ್ತು. ನಮ್ಮಲ್ಲಿ ಕೊಮ್ಮೆ ಸೊಪ್ಪು ಅಂತ ಕರಿತೀವಿ ನಾವು. ಸೊ ಇದು ಮಾಡೋ ವಿಧಾನ ಅಂತ ಹೇಳಿದ್ರೆ, ಆ ನಾಟಿ ಹಸುವಿನ ಬೆಣ್ಣೆ ಒಂದು ಸೇರು. ಸೊ ಇದು ಒಂದು ಇಡೀ ಸೊಪ್ಪನ್ನು ಹಾಕಿ ತುಪ್ಪ ಮಾಡೋದು ಅಷ್ಟೇ. ಆ ತುಪ್ಪ ಬರುತ್ತಲ್ಲ, ಆ ತುಪ್ಪನ ಆ ಮಗುಗೆ ಪ್ರತಿದಿನ ಅರ್ಧ ಸ್ಪೂನು ತಿನ್ನೋಕೆ ಹೇಳೋರು. ಆ ಕೆಳಗಡೆ ಉಳಿದಿರುತ್ತಲ್ಲ ಈ ಚಟ, ಆ ಚಟನ ಮೈಗೆಲ್ಲ ಹಚ್ಚಿ ಸ್ನಾನ ಮಾಡಿಸೋರು ಅಷ್ಟೇ. ಕೇವಲ 30 ದಿನದಲ್ಲಿ ಸೊ ನಿಜವಾಗ್ಲೂ ಆ ಮಗುನ ಅನ್ನೋಷ್ಟು ಆಶ್ಚರ್ಯಕರವಾಗಿ ಮಗು ಹೆಲ್ತಿಯಾಗಿರ್ತಾ ಇತ್ತು. ಸುಮಾರು ಜನಕ್ಕೆ ಅನುಮಾನ ಇರ್ತದೆ, ಅಷ್ಟು ಸಣ್ಣಗಿರೋ ಮಗು ಹೆಂಗೆ ಅದು ಸರಿ ಆಗ್ತದೆ ಅಂತ ಹೇಳಿದ್ರೆ, ಅದಕ್ಕೆ ಡೈಜೆಷನ್ ಸಿಸ್ಟಮ್ಮು ಸರಿ ಇರಲ್ಲ, ಆಮೇಲೆ ಊಟ ಜಾಸ್ತಿ ಮಾಡೋಕ್ಕಾಗ್ತಾ ಇರಲ್ಲ. ಸೊ ಇದನ್ನು ನಮ್ಮ ಆಹಾರದಲ್ಲಿ ಕೊಟ್ಟೇನಾಗುತ್ತೆ, ಸಲೈವನ ಜಾಸ್ತಿ ಮಾಡ್ತಾ ಹೋಗ್ತದೆ. ಡೈಜೆಷನ್ ಚೆನ್ನಾಗಾಯಿತು ಅಂದ ತಕ್ಷಣ ಏನಾಗುತ್ತೆ, ಸೊ ನಾವು ತಿನ್ನುವ ಆಹಾರ ಎಲ್ಲ ಕೂಡ ಅದಕ್ಕೆ ನಮ್ಮ ದೇಹದ ಬೆಳವಣಿಗೆಗೆ ಸಪೋರ್ಟ್ ಮಾಡ್ತದೆ ಅಂತೇಳಿ ಊಟನ ಜಾಸ್ತಿ ಮಾಡೋ ಥರದಲ್ಲಿ ಮಾಡ್ತದೆ ಆ ಮಗುಗೆ. ಸೊ ಹಂಗಾಗಿ 30 ಡೇಸಲ್ಲಿ ಆ ಮಗು ರಿಕವರಿ ಆಗುವಂಥ ಒಂದು ಅಮೂಲ್ಯವಾದ ರತ್ನ ಇದು ಕೊಮ್ಮೆ ಸೊಪ್ಪು ಅಂತೇಳಿ. ನೋಡಿ, ಇದು ಪರ್ಪಲ್ ಹೂವೆಲ್ಲ ಬರ್ತದೆ ಈ ಥರ. ಸೊ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ, ಬದುಗಳನ್ನೆಲ್ಲ ಬೆಂಕಿ ಇಟ್ಟು ಅದ ತಳಿಗಳನ್ನು ಕಳೆಯುವಂಥ ಕೆಲಸ ಆಗ್ತಾ ಇದೆ. ಸೊ ಇವೆಲ್ಲವೂ ಕೂಡ ನಿಮ್ಮ ಪಾಟ್ಗಳೊಳಗೆ ಹಾಕ್ಕೊಂಡ್ರೆ ವರ್ಷ ಪೂರ್ತಿ ನಿಮಗೆ ತಿನ್ನಲಿಕ್ಕೆ ಸಿಗುವಂಥ ಒಂದು ಅಮೂಲ್ಯವಾದ ರತ್ನಗಳು ಇವೆಲ್ಲ. ಸೊ ನಾವು ಪೇಟೆ ಸೊಪ್ಪು ತಿನ್ನೋದ್ರ ಬದಲಾಗಿ ಒಂದು ಪಾಟ್ರೊಳಗೆ ಹಾಕಿದರೆ ಸಾಕು.